ಅದು ಯಾವ ಗಳಿಗೆಯಲ್ಲಿ ಕೂತ್ಕೊಂಡ ಸರ್, ಅದು ಯಾವ ಗಳಿಗೆಯಲ್ಲಿ ಕೂತ್ಕೊಂಡ್ರು ನಮ್ಮ ಮುಖ್ಯಮಂತ್ರಿ ಅವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು. ಮಳೆ ಬೆಳೆ ಎಲ್ಲ ಹೊಂಟಿತ್ತು, ಯಾವ ಇದು ಇಲ್ಲ. ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ನಮಸ್ಕಾರ ಸ್ನೇಹಿತರೆ. ರಾಜ್ಯದ ಜನರಿಗೆ 5 ಗ್ಯಾರಂಟಿಗಳನ್ನ ಕೊಟ್ಟಿರೋ ಕಾಂಗ್ರೆಸ್ ಸರ್ಕಾರ ಸ್ವರ್ಗದಲ್ಲಿ ತೇಲಿಸ್ತಿದೆ. ಆ ಕಾರಣದಿಂದಲೇ ಮೊನ್ನೆಯಷ್ಟೇ ಮಳವಳ್ಳಿ ಸಮಾವೇಶಕ್ಕೆ ಬಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವರ ಕಾರುಗಳು ಕುಲುಕದಿರಲಿ ಎಂಬ ಕಾರಣದಿಂದ ಚಂದದ ರಸ್ತೆಗೆ ಡಾಂಬರೀಕರಣ ಮಾಡಿದ್ದು ನಮಗೆಲ್ಲ ಗೊತ್ತೇ ಇದೆ. ಅದೇ ಕ್ಷೇತ್ರದ ಕಿರುಗಾವಲಿನ ಊರ ಹೊರಗೆ ಉತ್ತಮ ಆಸ್ಪತ್ರೆ ಇದೆ, ಸಿಬ್ಬಂದಿಯೂ ಇದ್ದಾರೆ. ಆದರೆ ಅಲ್ಲಿಗೆ ಹೋಗಲು ಪಾದಯಾತ್ರೆ ಮಾಡಬೇಕು, ಇಲ್ಲ ಆಟೋ ರಿಕ್ಷಾ, ಬೈಕ್, ಕಾರು ಮೊದಲಾದ ಸ್ವಂತ ವಾಹನಗಳಲ್ಲಿ ಹೋಗಬೇಕು. ಹೇಗೋ ಕಷ್ಟಪಟ್ಟು ಜನತೆ ಹೋಗ್ತಾರೆ. ಆದರೆ ಅಲ್ಲಿನ ಸಮಸ್ಯೆ ಏನು ಅಂತ ಸ್ಥಳೀಯ ನಿವಾಸಿ ಮಹಮ್ಮದ್ ಅಜ್ಮಲ್ ಹೇಳ್ತಾರೆ, ನೀವೇ ಕೇಳಿ. ಕಿರ್ಗಾವಲ್ ಮಂಡ್ಯ ಮೇನ್ ರೋಡಿಂದ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸಂಪರ್ಕ ಇದೆ. ಆ ರಸ್ತೆನಲ್ಲಿ ಏನಾರ ಇವತ್ತು ಹೆರಿಗೆಗೆ ಏನಾರ ಹೋದ್ರೆ ರೋಡಲ್ಲೇ ಹೆರಿಗೆ ಆಗ್ಬಿಡ್ತದೆ, ಹಾಸ್ಪಿಟಲ್ ಗಂಟ ಹೋಗುವಂಗಿಲ್ಲ. ಈ ವಿಚಾರನ ನೀವು ಸ್ಥಳೀಯ ಜನಪ್ರತಿನಿಧಿಗಳಿಗೆ ತಂದಿಲ್ವಾ? ಸ್ಥಳೀಯ ಪ್ರತಿನಿಧಿಗಳು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಹೋಗಿ ಶಾಸಕರ ಹತ್ರ ಇವ್ರದ್ದು ಇವ್ರಿಗೆ ಹೇಳುದು ಅದೊಂದೇ ಕೆಲಸ. ಊರ ಅಭಿವೃದ್ಧಿ ಬಗ್ಗೆ ಯಾವುದು ಮಾತಾಡುದಿಲ್ಲ. ಊರ ಅಭಿವೃದ್ಧಿ ಬಗ್ಗೆ ಏನೋ ಅವ್ರಿಗೆ ಗೊತ್ತೇ ಇಲ್ಲ. ಊರ ಅಭಿವೃದ್ಧಿ ಬಗ್ಗೆ ಹಾಸ್ಪಿಟಲ್ ವ್ಯವಸ್ಥೆ ಚೆನ್ನಾಗಿದೆಯಾ? ಹಾಸ್ಪಿಟಲ್ ಅಲ್ಲಿ ವ್ಯವಸ್ಥೆ ಚೆನ್ನಾಗಿದೆ, ರಸ್ತೆ ಮಾತ್ರ ಚೆನ್ನಾಗಿಲ್ಲ. ರಸ್ತೆ ಚೆನ್ನಾಗಿಲ್ಲ. ಹಾಸ್ಪಿಟಲ್ ಅಲ್ಲಿ ಸಿಬ್ಬಂದಿ ಇದೆಯಲ್ಲ, ಬಹಳ ಚೆನ್ನಾಗಿದ್ದಾರೆ. ಬಿಲ್ಡಿಂಗ್ ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ರಸ್ತೆ ಮಾತ್ರ ಸರಿ ಇಲ್ಲ. ಆ ರಸ್ತೆಗೆ ಹೇಳ್ತಾ ಇದೀನಲ್ಲ, ಏನಾರ ರೋಡಿಂದ, ಮಂಡ್ಯ ಮೇನ್ ರೋಡಿಂದ ಹಾಸ್ಪಿಟಲ್ಗೆ ಹೋಗುದು ಅರ್ಧ ದೂರದಲ್ಲೇ ಹೆರಿಗೆ ಅಲ್ಲೇ ಆಗ್ಬಿಡ್ತದೆ ರಸ್ತೆಲೆ. ಹಂಗ ದುಡ್ಡು ಉಳಿತೈತಲ್ವ ಸಾಗರ? ಅದು ಸರಿ, ದುಡ್ಡು ಉಳಿತದೆ ಅಂತ ಹೇಳ್ಬಿಟ್ಟು ಪ್ರಾಣ ಹೊಂಟೋಗ್ಬಿಟ್ರೆ ಯಾರು ಜವಾಬ್ದಾರಿ ಐತಾರೆ ಸರ್? ಇಲ್ಲ ಜನಪ್ರತಿನಿಧಿಗಳು ಐತಾರೆ, ಯಾರೈತಾರೆ? ಅದೊಂದು ರಸ್ತೆ ಮಾಡೋಕೆ ಆಯ್ತಾ ಇಲ್ಲ. ಈಗ ಮಳವಳ್ಳಿನಲ್ಲಿ ಸಿದ್ದರಾಮಯ್ಯ ಅವ್ರು ಬರ್ತಾವ್ರ ಅಂತ ಹೇಳ್ಬಿಟ್ಟು 7.5-8 ಕೋಟಿ ಖರ್ಚು ಮಾಡಿ ರೋಡ್ ಮಾಡಿದ್ರು. ಇಲ್ಲಿ ಜನಗಳು ಸಾಯ್ತಾ ಇದ್ದಾರೆ, ರೋಡ್ ಮಾಡೋಕೆ ಆಗಿಲ್ಲ ಇವ್ರ ಕೈಲಿ. ಎಂತ ಇದು ಅಂತ ಹೇಳಕ್ಕೆ ನಮ್ಗೆ ಸಾಧ್ಯ ಸರ್. ಅಂತೆ ಅಂದ್ರೆ ನಿಮ್ಮ ಅರ್ಥ ಜನಪ್ರತಿನಿಧಿಗಳಿಗೆ ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಿರೋ ವ್ಯಾಲ್ಯೂ ಜನಸಾಮಾನ್ಯರಿಗಿಲ್ಲ ಅಂತೀರಾ? ಇಲ್ಲ, ಜನಸಾಮಾನ್ಯರಿಗಿಲ್ಲ. ಅದು ಯಾವ ಗಳಿಗೆಯಲ್ಲಿ ಕೂತ್ಕೊಂಡ ಸರ್, ಅದು ಯಾವ ಗಳಿಗೆಯಲ್ಲಿ ಕೂತ್ಕೊಂಡ್ರು ನಮ್ಮ ಮುಖ್ಯಮಂತ್ರಿ ಅವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು. ಮಳೆ ಬೆಳೆ ಎಲ್ಲ ಹೊಂಟಿತ್ತು, ಯಾವ ಇದು ಇಲ್ಲ.